ಹಲೋ ಫುಡ್ ಲವರ್ಸ್, ಎಲ್ರು ಹೇಗಿದ್ದೀರಾ? ಸೊ ಇವತ್ತೊಂದು ಒಳ್ಳೆ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಎಗ್ ಮಸಾಲ ಮಾಡ್ಬಿಡೋಣ ರೀ. ಸೊ ಇದು ತಿಂದ್ರೆ ನೀವು ಖಂಡಿತವಾಗ್ಲೂ ರೆಸ್ಟೋರೆಂಟ್ ಅಲ್ಲಿ ದುಡ್ಡಿಟ್ಟು ತಿಂದ್ರೂ ಈ ಟೇಸ್ಟ್ ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಬಿಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀನಿ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತು. ಸೊ ಈಗ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ. ಸೊ ನಾವೀಗ 2 ಮೀಡಿಯಂ ಸೈಜ್ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನೀವು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ, ಈ ಮೀಡಿಯಂ ಸೈಜ್ 2 ಈರುಳ್ಳಿನ ಈ ತರ ಉದ್ದುದ್ದಂಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಸೊ ಸ್ವಲ್ಪ ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕಾಗುತ್ತೆ. ಸೊ ಈರುಳ್ಳಿ ಜೊತೆಗೇನೆ ನೀವು ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಸುಲ್ಕೊಂಡು ನೀವು ಬೆಳ್ಳುಳ್ಳಿನ ಹಾಕೊಳ್ಳಿ, ಹಂಗೇನೆ ಶುಂಠಿನೂ ಹಾಕೊಳ್ಳಿ. ಸೊ ಈ ಮೂರನ್ನು ನೀವು ಒಟ್ಟಿಗೆನೆ ಫ್ರೈ ಮಾಡಿ. ಸೊ ಬ್ರೌನಿಶ್ ಕಲರ್ ಬರಬೇಕು. ಸೊ ಅದಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿದು ನೀವು ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಒಂಚೂರು ನೀರೆಲ್ಲ ಹಿಂಗೋಗೋ ಹಂಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೇನೆ. ನೋಡಿದ್ರಲ್ಲ, ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ಬೇಕು ನಮ್ಗೆ ಈರುಳ್ಳಿ ಸೊಪ್ಪು ಎಲ್ಲ ಬಂದ್ಬಿಟ್ಟು. ಸೊ ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ನೀವು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಸೊ ಇದೆಲ್ಲ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಸೊ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳಿ ಪಕ್ಕದಲ್ಲಿ. ಇವಾಗ ನಾವು ಎಗ್ಸ್ ನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರಿ ಮಸಾಲೆ ಮಿಕ್ಸಿಗೆ ಆದ ತಕ್ಷಣ. ಸೊ ಬಾಯ್ಲ್ ಮಾಡಿರೋ ಎಗ್ಗನ್ನ ಈ ರೀತಿಯಾಗಿ ಘಾಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸ್ವಲ್ಪ ಚಾಕುಯಿಂದ ಗ್ಯಾಪ್ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲದಕ್ಕೂ. ಯಾಕಂದ್ರೆ ಹಿಂಗೆ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರಲ್ಲ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಎಣ್ಣೆಲಿ. ಸೊ ಈ ರೀತಿಯಾಗಿ ಘಾಟ್ ಮಾಡ್ಕೊಳ್ಳಿ ಎಲ್ಲ ಮೊಟ್ಟೆಗೂ. ಇವಾಗ ಅದೇ ಬಾಣ್ಲಿಗೆ ನೀವು 1-2 ಸ್ಪೂನ್ ಇಲ್ಲ 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ ಅದ್ರ ಜೊತೆಗೆ ಮೊಟ್ಟೆನೂ ಹಾಕಿ ಇದಕ್ಕೆ ನೀವು 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಹಂಗೇನೆ 1 ಸ್ಪೂನ್ ಆಗಷ್ಟು ಖಾರದ ಪುಡಿ, ಸೊ ಉಪ್ಪು 5 ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದನ್ನ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ 1 ನಿಮಿಷದವರೆಗೂ. ಸೊ ಮೊಟ್ಟೆ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಹಾಕೋದಕ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಸೊ 1 ನಿಮಿಷದವರೆಗೂ ಫ್ರೈ ಆದ್ಮೇಲೆ ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರುತ್ತೆ ಎಗ್ ಫ್ರೈ ಆದ್ಮೇಲೆ. ಅದಾದ್ಮೇಲೆ ಇಲ್ಲಿ ನಾನು ಒಂದು 3 ಮೀಡಿಯಂ ಸೈಜು ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೀವು. ಇವಾಗ ಎಗ್ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ನಾವು. ಒಂದು ಬಾಣಲಿನ ತಗೊಂಡು ಸ್ಟವ್ ಮೇಲೆ ಇಟ್ಟು ಒಂದು 6 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ, ಇಲ್ಲ ಒಂದು 7 ಆದ್ರೂ ಹಾಕಿ. ಎಣ್ಣೆ ಎಷ್ಟು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಂಗೆ. ಹಾಕಿದ್ಮೇಲೆ ಒಂದು ಅರ್ಧ ಇಂಚಷ್ಟು ಚಕ್ಕೆ, ಹಂಗೆ ಒಂದು ಮರಾಠಿ ಮೊಗ್ಗು, ಒಂದು 3 ಲವಂಗನ ಹಾಕಿ ಅದಾದ್ಮೇಲೆ ನೀವು ಸೊ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿನೂ ಹಂಗೆ ಪುದೀನ ಸೊಪ್ಪು ಕೊತ್ತಂಬರಿ ಎಲ್ಲ, ಅದನ್ನ ಹಾಕ್ಬಿಟ್ಟು ನೀವು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಸೊ 1 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಸ್ವಲ್ಪ ಈ ಫ್ರೈ ಎಲ್ಲ ಆದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತಲ್ವಾ, ಸೊ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೀವು. ಸೊ ಇದೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸೊ ಈ ಮಸಾಲೆಯಿಂದ ಆಯಿಲ್ ಸಪ್ರೇಟ್ ಆದ್ಮೇಲೆ ನೀವು ಟೊಮ್ಯಾಟೊ ಪೇಸ್ಟ್ನ ಹಾಕ್ಬಿಟ್ಟು ಇದು ಅಷ್ಟೇನೆ ಹಸಿ ವಾಸನೆವರೆಗೂ ಹೋಗೋವರೆಗೂ, ಅಂದ್ರೆ ಎಣ್ಣೆ ಸಪ್ರೇಟ್ ಆಗೋವರೆಗೂ ನೀವು ಫ್ರೈ ಮಾಡಿ. ಸೊ ನಾವು ಮಾಡ್ತಾ 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 ಎಣ್ಣೆ ಅನ್ನೋದು ಮಸಾಲೆಯಿಂದ ಸಪ್ರೇಟ್ ಆಗುತ್ತೆ. ಸೊ ಆವಾಗ ನೀವು ಬೇರೆದನ್ನ ಹಾಕ್ಬೇಕಾಗುತ್ತೆ. ಸೊ ಇವಾಗ ಹಸಿ ಕರ್ಬೇವನ್ನ ಹಂಗೇನೆ, ಸೊ ಎಣ್ಣೆ ಸಪ್ರೇಟ್ ಆಗಿದೆ ನೋಡ್ತಾ ಇದ್ದೀರಲ್ಲ, ಇದ್ರ ಜೊತೆಗೆ ನೀವು ಹಸಿ ಕರ್ಬೇವು ಹಂಗೇನೆ ಒಂದು 5 ಮೆಣಸಿನ್ಕಾಯಿ, ಒಂದು 4-5 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ. ಹಸಿ ಮೆಣಸಿನ್ಕಾಯಿನ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ಫ್ರೈ ಮಾಡಿದ ಡೈರೆಕ್ಟ್ ಎಣ್ಣೆಲಿ ಫ್ರೈ ಮಾಡೋದಕ್ಕಿಂತ ಸೊ ಮತ್ತೆ ಸೆಂಟ್ರಲ್ಲಿ ಹಾಕಿದ್ರೆ ಹಸಿ ಮೆಣಸಿನ್ಕಾಯಿ ಕರ್ಬೇವು ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇದೆಲ್ಲದು ಸ್ವಲ್ಪ ಫ್ರೈ ಮಾಡಿ ಒಂದು ಅರ್ಧ ನಿಮಿಷ ಸಾಕಾಗುತ್ತೆ. ಅದಾದ್ಮೇಲೆ ನೀವು ಇವಾಗ ನಾವು ಮಸಾಲೆ ಏನೇನ್ ಬೇಕೋ ಅದು ಹಾಕೊಳ್ಳೋಣ. ಸೊ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ನೋಡಿ, ನೋಡ್ತಾ ಇದೀರಲ್ವಾ. ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಾದ್ಮೇಲೆ ನೀವು 1-2-3 ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕಿ. ನಾನಿಲ್ಲಿ ಜಾಸ್ತಿ ಖಾರ ಹಾಕಿದ್ದೀನಿ. ನಿಮ್ಗೆ ಮೀಡಿಯಂ ಆಗಿ ಇರ್ಲಿ, ಖಾರ ಜಾಸ್ತಿ ಬೇಡ ಅಂದ್ರೆ ಮೆಣಸಿನ್ಕಾಯಿನೂ ಹಾಕಿದೀವಿ ನಾವು. ಸೊ ಚಕ್ಕೆ ಲವಂಗ ಹಾಕಿರ್ತೀವಲ್ವಾ, ಅದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಖಾರ ಬಿಟ್ಕೊಳ್ಳುತ್ತೆ. ಹಂಗಾಗಿ ನೀವು 1-2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಖಾರದ ಪುಡಿ. ಖಾರ ಜಾಸ್ತಿ ಇದ್ರೆ ನಿಮ್ ಖಾರದ ಪುಡಿ 1.5 ಸ್ಪೂನ್ ಆಗಷ್ಟು ಹಾಕಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದಾದ್ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕಿದ್ದೀನಿ. ಇದೆಲ್ಲ ಹಾಕಿ ನೀವು ಎಣ್ಣೆಲಿ ಫ್ರೈ ಮಾಡಿ 1 ನಿಮಿಷದವರೆಗೂ. ಸೊ ಯಾಕಂದ್ರೆ ಹಸಿ ಆಗಿರುತ್ತಲ್ವಾ ಅದೆಲ್ಲ. ಸೊ ಈ ಮಸಾಲೆ ಜೊತೆ ಫ್ರೈ ಮಾಡಿದ್ರೆ ಸೊ ನೀಟಾಗಿ ಫ್ರೈ ಆಗುತ್ತೆ, ಹಸಿ ವಾಸನೆ ಏನೂ ಇರಲ್ಲ. ಒಂದು ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿ. 30 ಸೆಕೆಂಡ್ಸ್ ಆದ್ಮೇಲೆ ನೀವು ಇದಕ್ಕೆ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ.
ಸೊ ಗ್ರೇವಿ ಅಂತಂದ್ರೆ ನಮಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕಲ್ವಾ, ಜಾಸ್ತಿ ನೀರು ಹಾಕಿ ತೆಳುವಾಗಿ ಮಾಡಕ್ ಹೋಗ್ಬೇಡಿ. ನಾನಿಲ್ಲಿ ಚಿಕ್ಕ ಮಿಕ್ಸಿ ಬಟ್ಲು ತಗೊಂಡಿದ್ದೆ ಅಲ್ವಾ ಮಸಾಲೆ ಮಾಡೋಕ್ಕೆ, ಆ ಮಿಕ್ಸಿ ಬಟ್ಲಲ್ಲಿ 1/4 ಆಗಷ್ಟು ಹಾಕಿದ್ದೀನಿ, 1/4 ಮಿಕ್ಸಿ ನೀರು ಹಾಕಿದ್ದೀನಿ. ಸೊ ಆ ನೀರನ್ನ ಹಾಕಿ ನಿಮಗೆ ಗೊತ್ತಾಗುತ್ತೆ ಗ್ರೇವಿ ಎಷ್ಟು ನೀರು ಹಾಕಿದ್ರೆ ಗೊತ್ತಾಗುತ್ತಲ್ವಾ ನಿಮಗೆ ಎಷ್ಟು ನೀರು ಹಾಕಬೇಕು ಗ್ರೇವಿಗೆ ಅಂತೇಳಿ. ಸೊ ನಾನಿಲ್ಲಿ ಚಿಕ್ಕ ಮಿಕ್ಸಿ ಬಟ್ಲಲ್ಲಿ 1/4 ಮಿಕ್ಸಿ ಬಟ್ಲು ಹಾಕಿದ್ದೀನಿ ನೀರು. ಆ ನೀರೆಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲನೂ ನೀಟಾಗಿ ಕಲಸಿ. ಸೊ ನಾವೀಗ ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಎಗ್ ಫ್ರೈ ಮಾಡ್ಬಿಟ್ಟು, ಸೊ ಆ ಎಗ್ಗನ್ನ ಈಗ ಇದಕ್ಕೆ ಹಾಕೋಣ ಗ್ರೇವಿಗೆ. ಸೊ ನೋಡ್ತಾ ಇದ್ದೀರಲ್ಲ, ಎಗ್ ಎಲ್ಲ ಹಾಕ್ಬಿಟ್ಟು ಇವಾಗ ನೀವು ಕುದಿಯಕ್ಕೆ ಇಡ್ಬೇಕು ಇದನ್ನೇ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ ನೀವು ಇದಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡ್ಮೇಲೆ ನೀವು ಇದನ್ನ ಆಫ್ ಮಾಡಬೇಕಾಗುತ್ತೆ. ಸೊ ಕುದೀತಾ ಕುದೀತಾ ಅದು ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ ಹೆಸರಿಂದ. ಸೊ ಇವಾಗ ನಾವು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಸೆಂಟ್ರಲ್ಲಿ ಕುದಿಯುವಾಗ. ಸೊ ನೋಡ್ತಾ ಇದ್ದೀರಲ್ಲ, ಉಪ್ಪು ಹಾಕಿದ್ಮೇಲೆ ಪ್ಲೇಟ್ ಮುಚ್ಬಿಟ್ಟು ಬಿಟ್ಬಿಡಿ. ಸೊ ಅವಾಗ ತಿರುಗಿಸ್ತಾ ಇರಿ, ಇಲ್ಲಾಂದ್ರೆ ಮಸಾಲೆ ಎಲ್ಲ ಒಂದೇ ಕಡೆ ಇದ್ದೋಗ್ಬಿಡುತ್ತೆ. ಇವಾಗ ಆಯಿಲ್ ಸಪ್ರೇಟ್ ಆದ್ಮೇಲೆ ನೀವು ಆಫ್ ಮಾಡ್ಕೊಂಬಿಡಿ. ಸೊ ಈಗ ಪ್ಲೇಟ್ ತೆಗೆದು ನೋಡೋಣ. ಸೊ ನೋಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ ಹೆಸರಿಂದ. ಸೊ ಈ ರೀತಿಯಾಗಿ ಆಯಿಲ್ ಸಪ್ರೇಟ್ ಆದ್ಮೇಲೆ ನೀವು ಸೊ ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇದು ಚಪಾತಿಗೆ, ಇಲ್ಲ ಅಂದ್ರೆ ತಂದೂರಿ ರೋಟಿ, ಆ ರೀತಿ ಬಟರ್ ಕುಲ್ಚಾ, ಇಲ್ಲ ಅಂದ್ರೆ ಬರೀ ಬಾಸ್ಮತಿ ರೈಸು ಇಲ್ಲ ನಾರ್ಮಲ್ ರೈಸ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ನಿಜವಾಗ್ಲೂ ರೆಸ್ಟೋರೆಂಟ್ ಅಲ್ಲೂ ಬರಲ್ಲ, ಅಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ನಿಮಗೆ ಯಾವ್ದಾದ್ರು ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಎಲ್ಲರೂ ಹಂಗೆ ಒಂದು ಶೇರ್ ಕೂಡ ಮಾಡಿಬಿಟ್ಟು ಲೈಕ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮಾಡಿ ಎಂಜಾಯ್ ಮಾಡಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡೋದು ಮರಿಯಲ್ಲ ತಾನೇ.